ಏನ್ ವೀರಯ್ಯ, ಹೇಗಿದ್ದೀಯಾ? ಹೇಗೆ ನಡೀತಾ ಇದೆ ನಿನ್ನ ಮಡಿಕೆ ವ್ಯಾಪಾರ? ಏನೋ ಕಣಪ್ಪ, ಹೇಗೋ ನಡೀತಾ ಇದೆ. ಇವಾಗೆಲ್ಲ ಪ್ಲಾಸ್ಟಿಕ್ ವಸ್ತುಗಳು ಬಂದ ನಂತರ ಮಣ್ಣಿನ ಮಡಿಕೆಯನ್ನೆಲ್ಲ ಯಾರು ತಗೊಳ್ತಾರೆ? ಹೌದು ವೀರಯ್ಯ, ಇವಾಗ ಪ್ರಪಂಚದಲ್ಲಿ ಎಲ್ಲನೂ ಬದಲಾಗ್ತಾ ಇದೆ. ಈ ಸಮಯದಲ್ಲಿ ನೀನು ಮಣ್ಣಿನ ಮಡಿಕೆಯನ್ನು ಮಾರಿದ್ರೆ ಯಾರು ತಗೋತಾರೆ? ಬೇರೇನಾದ್ರೂ ವ್ಯಾಪಾರ ಮಾಡು. ಅಯ್ಯ, ತಾತ ಮುತ್ತಾತನ ಕಾಲದಿಂದಲೂ ನಮ್ಮ ವಂಶಪಾರಂಪರ್ಯವಾಗಿ ಮಡಿಕೆ ವ್ಯಾಪಾರವನ್ನೇ ಮಾಡ್ತಾ ಇರೋದು. ಇವಾಗ ಏನ್ ವ್ಯಾಪಾರ ಮಾಡೋದಯ್ಯ? ಇದೇ ಕಣಯ್ಯ ನಿನ್ನಂಥ ಮನುಷ್ಯರ ಜೊತೆ ಇರುವ ಬದಲಾವಣೆ. ನಾವು ಬದುಕಬೇಕಂದ್ರೆ ಬದಲಾಗ್ಲೇಬೇಕು, ಆವಾಗ್ಲೇ ಮುಂದೆ ಹೋಗಕ್ಕಾಗೋದು. ಸರಿ, ಇದೆಲ್ಲ ನಿನ್ಗೆ ಗೊತ್ತಾಗಲ್ಲ, ನೀನು ಯಾಕೆ ಬಂದೆ? ಅಯ್ಯ, ಇವಾಗ ಬಿಸಿಲು ಕಾಲ ಆರಂಭ ಆಗಿದೆ ಅಲ್ವಾ? ಮಣ್ಣಿನಿಂದ ಮಡಿಕೆ ಮಾಡೋಣ ಅಂದ್ರೆ ಮಣ್ಣು ಸಿಗ್ತಾ ಇಲ್ಲ. ಅದಕ್ಕೇನೆ ನೀವೇನಾದ್ರೂ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿದ್ರೆ ನಾನು ಸ್ವಲ್ಪ ಮಣ್ಣನ್ನು ತಗೊಂಡು ಮಡಿಕೆಯನ್ನು ಮಾಡಿ ವ್ಯಾಪಾರವನ್ನು ಚೆನ್ನಾಗಿ ಮಾಡ್ತೀನಿ. ವೀರಯ್ಯ, ಇದುವರೆಗೂ ನಾನು ಎಷ್ಟೇ ಹೇಳಿದ್ರೂ ಮತ್ತೆ ನೀನು ಪುನಃ ಕೇಳ್ತಾನೇ ಇಲ್ಲ. ಇದುವರೆಗೂ ತಗೊಂಡ ಹಣನೇ ನೀನು ಇನ್ನೂ ತಿರುಗಿಸಿಕೊಟ್ಟಿಲ್ಲ. ಅಯ್ಯೋ ಪಾಪದವನು, ಜೀವನ ಮಾಡೋದು ಇದ್ರಿಂದ ತಾನೇ ಅನ್ಕೊಂಡು ಬಡ್ಡಿ ಹಣ ಕೂಡ ಹಿಡಿಯದೆ ನಿನ್ಗೆ ಹಣ ಕೊಡ್ತಿದ್ದೀನಿ. ಇದುವರೆಗೂ ನೀನು ನನಗೆ ಹಣ ತಿರುಗಿಸಿಯೇ ಕೊಡ್ಲಿಲ್ಲ, ಮತ್ತೆ ಇವಾಗ ಹಣಕ್ಕೋಸ್ಕರ ಬಂದ್ಬಿಟ್ಟಿದೀಯ. ಅದಲ್ಲಯ್ಯ, ಇವಾಗ ಮಾಡಿ ಇಟ್ಟಿರುವ ಮಡಿಕೆಯನ್ನೇ ಯಾರೂ ತಗೊಂಡು ಹೋಗ್ತಾ ಇಲ್ಲ. ಅಲ್ಪ ಸ್ವಲ್ಪ ಅವಾಗವಾಗ ವ್ಯಾಪಾರ ಆಗುತ್ತೆ. ಆ ಹಣವನ್ನು ತಿನ್ಲಿಕ್ಕೆ ಉಪಯೋಗ ಮಾಡ್ಕೋತೀನಿ. ಇನ್ನು ಎಲ್ಲಿಂದಯ್ಯ ಸಾಲ ತೀರ್ಸೋದು? ಸ್ವಲ್ಪ ದಿನದಲ್ಲೇ ಕೊಟ್ಬಿಡ್ತೀನಿ. ನನಗಂತೂ ನಿನ್ ಮೇಲೆ ನಂಬಿಕೆ ಇಲ್ಲಪ್ಪ, ಆದ್ರೆ ನಿನಗೆ ಕೊಡದೇ ಇರ್ಲಿಕ್ಕೆ ನನ್ನ ಮನಸ್ಸು ಕೂಡ ಒಪ್ತಾ ಇಲ್ಲ. ಹಾಗೆ ಅವನ ಮನೆಯೊಳಗೆ ಹೋಗಿ ಸ್ವಲ್ಪ ಹಣವನ್ನು ತಂದು ವೀರಯ್ಯನ ಕೈಯಲ್ಲಿ ಕೊಟ್ಟ. ನೀವು ಮಾಡಿದ ಸಹಾಯವನ್ನು ಈ ಜನ್ಮದಲ್ಲಿ ಮರೆಯಲ್ಲಯ್ಯ. ಏನ್ ವೀರಯ್ಯ ಈ ಮಾತೆಲ್ಲ? ಹೋಗಿ ಕೆಲಸ ನೋಡ್ಕೋ. ವೀರಯ್ಯ ಹಣವನ್ನು ತೆಗೆದುಕೊಂಡು ತುಂಬಾ ಸಂತೋಷದಿಂದ ಮನೆಗೆ ಹೊರಟ. ವೀರಯ್ಯನನ್ನು ನೋಡಿ ಅವನ ಹೆಂಡತಿ ಸಾವಿತ್ರಿ, ಏನ್ರಿ ಯಜಮಾನ್ರು ಹಣ ಕೊಟ್ರಾ? ಕೊಟ್ರು. ಇವಾಗ ನಾವು ಕೆಲಸವನ್ನ ಆರಂಭಿಸ್ಬೇಕು. ಏನ್ರಿ, ಮತ್ತೆ ನಾವು ಮಡಿಕೆ ವ್ಯಾಪಾರನೇ ಮಾಡ್ಬೇಕಾ? ನಾನ್ ನಿಮ್ಗೆ ಹೇಳ್ದೆ ಅಲ್ವಾ, ಈ ಬಿಸಿಲು ಕಾಲದಲ್ಲಿ ಏನಾದ್ರೂ ಸೋಡಾ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಂತ. ನಮ್ಮ ಊರಲ್ಲಿರುವ ವೆಂಕಣ್ಣ ಈ ಸೋಡಾ ವ್ಯಾಪಾರ ಮಾಡಿ ಎಷ್ಟು ಹಣವನ್ನು ಸಂಪಾದನೆ ಮಾಡಿದ್ರು ಗೊತ್ತಾ? ಸಾವಿತ್ರಿ, ನಿನಗೆ ನಾನು ಮೊದಲೇ ಹೇಳ್ದೆ ಅಲ್ವಾ, ಈ ಮಡಿಕೆ ವ್ಯಾಪಾರ ಬಿಟ್ರೆ ಬೇರೆ ಯಾವ ವ್ಯಾಪಾರ ನಾನು ಮಾಡೋದಿಲ್ಲ ಅಂತ. ನೀವು ಹೀಗೇನೆ ಇದೆ, ನಮ್ ಜೀವನ ಕೂಡ ಹೀಗೇನೆ ಇರುತ್ತೆ. ಹಾಗೆ ಹೇಳಿ ಸಾವಿತ್ರಿ ಅಡುಗೆ ಮನೆಯೊಳಗೆ ಹೋದ್ಲು. ವೀರಯ್ಯ ಆ ಹಣವನ್ನು ತೆಗೆದುಕೊಂಡು ಹೋಗಿ ಮಣ್ಣನ್ನು ತೆಗೆದುಕೊಳ್ಳಲು ಹೋದ. ಸುಧಾಕರ್, ನನಗೆ ಒಂದು ಲೋಡು ಮಣ್ಣು ಬೇಕು. ವೀರಯ್ಯ, ಬಂದ್ರಾ? ಈ ಸಲ ಬಂದಿರುವ ಮಣ್ಣು ತುಂಬಾ ಚೆನ್ನಾಗಿದೆ. ಹೌದು, ನಿಮ್ನ ನೋಡಿದಾಗ ಒಂದು ಆಲೋಚನೆ ಆಗ್ತಿದೆ. ನಮ್ಮ ಸಂಬಂಧಿಕರಲ್ಲಿ ಒಬ್ರು ಅವ್ರ ಮಗಳಿಗೆ ಹುಡುಗನ್ ನೋಡ್ತಿದ್ದಾರೆ. ನಿನ್ ಮಗನಿಗೆ ಕೂಡ ಮದುವೆ ವಯಸ್ಸಾಗಿದೆಯಲ್ಲ, ಆ ಹುಡುಗಿ ಸರಿಯಾದ ಜೋಡಿ. ನೀನು ಹೂ ಅಂತ ಹೇಳಿದ್ರೆ ನಾನು ಅವ್ರ ಜೊತೆ ನಿನ್ ಮಗನ್ ಬಗ್ಗೆ ಮಾತಾಡ್ತೀನಿ. ಯಾವುದಕ್ಕೂ ಒಂದ್ಸಲ ನಾನು ಮನೆಗೆ ಹೋಗಿ ಸಾವಿತ್ರಿ ಜೊತೆ ಮಾತಾಡಿ ಹೇಳ್ತೀನಿ. ಹೀಗೆ ವೀರಯ್ಯ ಮನೆಗೆ ಹೋಗಿ ಸುಧಾಕರ್ ಹೇಳಿದ ಸಂಬಂಧದ ಬಗ್ಗೆ ಹೇಳಿದ. ಸಾವಿತ್ರಿ ತುಂಬಾ ಸಂತೋಷದಿಂದ, ಆಹಾ, ಎಷ್ಟು ಒಳ್ಳೆ ವಿಚಾರವನ್ನು ಹೇಳಿದ್ದೀರಾ. ನಾನು ನಮ್ಮ ಮಗನಿಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಆಲೋಚನೆ ಮಾಡ್ತಿದ್ದೀನಿ. ತಕ್ಷಣ ನೀವು ಸುಧಾಕರ್ ಅಣ್ಣನಿಗೆ ಈ ನಡುವೆ ಹುಡುಗಿನ ನೋಡಕ್ ಬರ್ತೀವಿ ಅಂತ ಹೇಳಿ. ಹಾಗೆ ಅಂತ ಹೇಳಿದ್ರು. ಆ ನಂತರ ವೀರಯ್ಯ ಮತ್ತು ಸಾವಿತ್ರಿ ದಂಪತಿಯವರು ಮಗನಾದ ವೇಣುವಿಗೆ ಗೀತಾ ಎನ್ನುವ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ರು. ವೇಣು, ನೀನು ಇಷ್ಟು ದಿನ ಹಾಗೆ ಸುಮ್ಮನೆ ಇದ್ದ ಕಾರಣ ನಾನಿನ್ನ ನನಗೆ ಮಡಿಕೆ ವ್ಯಾಪಾರದಲ್ಲಿ ಸಹಾಯ ಮಾಡು ಅಂತ ಹೇಳಲಿಲ್ಲ. ಆದ್ರೆ ಇವಾಗ ನಿನಗೆ ಮದುವೆ ಆಯ್ತಲ್ವಾ, ನಿನಗೂ ಕೂಡ ಒಂದು ಜೀವನ ಇದೆ. ನೀನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸವನ್ನು ನೋಡ್ಕೋ. ಹೀಗೆ ವೀರಯ್ಯ ತನ್ನ ಮಗನಾದ ವೇಣುವಿಗೆ ಹೇಳಿದ್ರು. ಆವಾಗ ವೇಣು, ಏನಪ್ಪ ನೀವು ಹೀಗೆ ಹೇಳ್ತಾ ಇದ್ದೀರಾ? ನಿಮಗೆ ಗೊತ್ತು ತಾನೆ, ನಾನು ಕೂಡ ನಿಮ್ ಜೊತೆ ಸೇರಿ ಈ ರೀತಿ ಮಡಿಕೆ ವ್ಯಾಪಾರ ಮಾಡ್ಬೇಕು ಅಂತಾನೆ ಇರೋದು. ಬೇಡ ಕಣು, ಈ ವ್ಯಾಪಾರದಲ್ಲಿ ನಷ್ಟ ಮಾತ್ರ ಇದೆ, ಇದರಲ್ಲಿ ಲಾಭನೇ ಇಲ್ಲ. ಹೀಗೆ ವೀರಯ್ಯ ವೇಣುವಿಗೆ ಎಷ್ಟೇ ಒಳ್ಳೆ ಬುದ್ಧಿಯನ್ನು ಹೇಳಿದ್ರು ಅವನು ಕೇಳಲೇ ಇಲ್ಲ. ಏನ್ರಿ ಹಾಗೆ ಇದ್ದೀರಾ, ಏನಾಯ್ತು? ಏನೂ ಇಲ್ಲ ಗೀತಾ. ಹೀಗೆ ವೇಣು ಅವನ ತಂದೆ ಜೊತೆ ಆದಂತಹ ಮಾತುಕತೆ ಬಗ್ಗೆ ತನ್ನ ಹೆಂಡತಿ ಜೊತೆ ಹೇಳಿದ. ನಿನಗೆ ಗೊತ್ತಿಲ್ಲ ಗೀತಾ, ಒಂದು ಸಮಯದಲ್ಲಿ ನಮ್ ತಂದೆ ಮಾಡುವ ಮಡಿಕೆಗೆ ಈ ಸುತ್ತಮುತ್ತ ಜನರ ಬೇಡಿಕೆ ಎಷ್ಟು ಇತ್ತು ಗೊತ್ತಾ? ನಾವು ಮಾಡುವ ಮಣ್ಣಿನ ಮಡಿಕೆ ಈ ಊರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿತ್ತು. ಆದ್ರೆ ಇವಾಗ ಯಾರೂ ಕೂಡ ತಗೊಳ್ತಾನೇ ಇಲ್ಲ.
ಅದಕ್ಕೇನೆ ನಾನು ಈ ವ್ಯಾಪಾರಕ್ಕೆ ಮೊದಲಿನ ವೈಭವವನ್ನು ತರಬೇಕು ಅಂತ ಆಲೋಚನೆ ಮಾಡ್ತಿದ್ದೀನಿ. ಹೀಗೆ ವೇಣು ಅವನ ಮಣ್ಣಿನ ಮಡಿಕೆ ವ್ಯಾಪಾರದ ಬಗ್ಗೆ ಹೇಳಿದ. ಆವಾಗ ಅವನ ಹೆಂಡತಿ, ನೀವೇನು ಆಲೋಚನೆ ಮಾಡ್ಬಿಡ್ರಿ, ನೀವು ಅಂದುಕೊಂಡ ಹಾಗೆ ಎಲ್ಲವೂ ಒಳ್ಳೇದೇ ನಡೆಯುತ್ತೆ. ನಾಳೆಯಿಂದ ನೀವು ಮಡಿಕೆ ಮಾಡುವ ಸ್ಥಳಕ್ಕೆ ನಾನು ಖಂಡಿತ ಬರ್ತೀನಿ. ಸರಿ ಕಣೆ, ನಾಳೆ ಕರ್ಕೊಂಡೋಗ್ತೀನಿ. ಮರುದಿನ ಬೆಳಿಗ್ಗೆ ಗೀತಾ ವೇಣು ಜೊತೆ ಹೋಗಲು ಸಿದ್ಧವಾದಾಗ ಅವಳ ಅತ್ತೆಯಾದ ಸಾವಿತ್ರಿ, ಏನಮ್ಮ ಸೊಸೆ, ಎಲ್ಲಿಗೋಗ್ಲಿಕ್ಕೆ ರೆಡಿಯಾಗಿ ನಿಂತಿದೀಯಾ? ನಾವು ಮಡಿಕೆ ಮಾಡ್ತಿರುವ ಸ್ಥಳಕ್ಕೆ ಹೋಗ್ತಾ ಇದ್ದೀನಂತೆ, ಒಮ್ಮೆ ಹೋಗಿ ನೋಡೋಣ ಅಂತ. ಅಲ್ಲಿ ನೀನು ಹೋಗಿ ನೋಡ್ಲಿಕ್ಕೆ ಏನಮ್ಮ ಇದೆ? ನಿನ್ ಗಂಡನಿಗೆ ಈ ಮಡಿಕೆ ವ್ಯಾಪಾರ ಬೇಡ ಅಂತ ಎಷ್ಟೋ ಹೇಳಿದೋ, ಆದ್ರೆ ಅವ್ನು ನಮ್ಮ ಮಾತನ್ನೇ ಕೇಳಲೇ ಇಲ್ಲ. ನೀನಾದ್ರೂ ಒಂದ್ಸಲ ಹೇಳು, ಈ ಮಡಿಕೆ ವ್ಯಾಪಾರ ಅವನಿಗೆ ಬೇಡ ಅಂತ. ಸರಿ ಅತ್ತೆ, ಖಂಡಿತವಾಗಿ ಹೇಳ್ತೀನಿ. ಹಾಗೆ ಅಂತ ಗೀತಾ ಅವಳ ಅತ್ತೆ ಜೊತೆ ಮಾತಾಡ್ತಿದ್ದಾಗ ವೇಣು ಬಂದ. ಗೀತಾ, ಹೊರಡೋಣ. ಹೀಗೆ ಅವರಿಬ್ಬರೂ ಸೇರಿ ಮಡಿಕೆಯನ್ನು ತಯಾರಿಸುವ ಸ್ಥಳಕ್ಕೆ ಹೋದ್ರು. ಅವುಗಳನ್ನು ಗೀತಾ ತುಂಬಾ ಹುಷಾರಾಗಿ ನೋಡ್ಕೊಂಡ್ಲು. ಏನ್ರಿ ಇದು, ಈ ಮಡಿಕೆ ನಮ್ದಾ? ಹಾ ಹೌದು ಗೀತಾ, ಈ ಮಡಿಕೆ ಎಲ್ಲ ನಮ್ದೇ. ಮಾವಯ್ಯ, ಒಂದಿನಕ್ಕೆ ಎಷ್ಟು ಮಡಿಕೆ ವ್ಯಾಪಾರ ಆಗುತ್ತೆ? ಒಂದು ದಿನಕ್ಕೆ ಒಂದು ವ್ಯಾಪಾರ ಆಗದೆ ತುಂಬಾ ಕಷ್ಟದ ಕೆಲ್ಸವಮ್ಮ. ನಾನು ಬಿಸಿಲು ಕಾಲ ಅಲ್ವಾ, ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಸಾಲ ಮಾಡಿ ತಂದು ಈ ಮಡಿಕೆ ವ್ಯಾಪಾರವನ್ನು ನೋಡ್ತಾ ಇದ್ದೀನಿ. ಆದ್ರೆ ಇವಾಗ ವ್ಯಾಪಾರನೇ ಆಗ್ತಾ ಇಲ್ಲ. ವ್ಯಾಪಾರ ಆಗದಿದ್ರೆ ಬೇರೇನಾದ್ರೂ ಕೆಲಸ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಹೀಗೆ ದುಃಖದಿಂದ ಹೇಳಿದ. ಆ ಮಾತು ಕೇಳಿ ವೇಣು ಮತ್ತು ಗೀತಾ ತುಂಬಾನೇ ದುಃಖಪಟ್ರು. ಗೀತಾ ಅಲ್ಲಿರುವ ಮಡಿಕೆಯನ್ನು ನೋಡಿ ಮನೆಗೆ ಹೋದ ನಂತರ ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ಲು. ಅದನ್ನು ನೋಡಿ ಗೀತನಿಗೆ ಒಂದು ಆಲೋಚನೆ ಬಂತು. ಮರುದಿನ ಬೆಳಿಗ್ಗೆ ಗೀತಾ ಅವಳ ಗಂಡ ಮಡಿಕೆ ಮಾಡುವ ಸ್ಥಳಕ್ಕೆ ಹೋಗಿ, ಮಾವ, ನನಗೆ ಒಂದು ಆಲೋಚನೆ ಬಂತು. ಯಾಕೆ ನಿಮ್ಮ ಮಡಿಕೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಕೂಡ ಗೊತ್ತಾಯ್ತು. ಹೀಗೆ ಗೀತಾ ಹೇಳಿದಾಗ ಅವರು ಆಶ್ಚರ್ಯಪಟ್ರು. ಹೌದಾ, ಯಾಕಮ್ಮ ವ್ಯಾಪಾರ ಆಗ್ತಾ ಇಲ್ಲ? ಮಾವಯ್ಯ, ನೀವು ಹಳೆ ಕಾಲದಲ್ಲಿ ತಯಾರಿಸುವ ಹಾಗೇನೆ ಮಣ್ಣಿನ ಮಡಿಕೆಯನ್ನು ಮಾಡ್ತಾ ಇದ್ದೀರಾ. ಆದ್ರೆ ಇವಾಗ ಡಿಸೈನ್ ಆಗಿ ಜನರು ವಸ್ತುಗಳನ್ನ ತಗೋತಿದ್ದಾರೆ. ನೀನ್ ಹೇಳೋದು ನಮ್ಗೆ ಅರ್ಥ ಆಗ್ತಿಲ್ಲಮ್ಮ. ಅಯ್ಯೋ ಮಾವಯ್ಯ, ಇನ್ನು ನಿಮ್ಗೆ ಅರ್ಥ ಆಗಿಲ್ಲ. ನಾವು ಮಾಡುವಂತಹ ಮಡಿಕೆನ ನೋಡಿ, ಎಲ್ಲ ಒಂದೇ ತರ ಇದೆ. ನಾವು ವಿಧ ವಿಧವಾದ ಡಿಸೈನ್ ಆದ ಮಡಿಕೆಯನ್ನು ಮಾಡಿದ್ರೆ ಮಾತ್ರ ಚೆನ್ನಾಗಾಗೋದು. ಅಂದ್ರೆ ಏನ್ರಿ? ಇವಾಗ ಎಲ್ಲರೂ ಬಾಟ್ಲಲ್ಲಿ ನೀರ್ ಕುಡಿತಾರೆ. ನಾವು ಬಾಟ್ಲು ಅಂತಹ ಮಡಿಕೆನ ಮಾಡಿದ್ರೆ ಎಲ್ರೂ ಅದನ್ನ ತಗೋತಾರೆ. ಅದೇ ರೀತಿ ಅಡಿಗೆ ಮಾಡೋ ರೀತಿ ಪಾತ್ರೆನ ಮಾಡಿದ್ರೆ ಎಲ್ಲರೂ ಅಡಿಗೆಗೆ ಅದನ್ನೇ ತಗೋತಾರೆ. ಗೀತಾ, ಈ ಆಲೋಚನೆ ತುಂಬಾ ಚೆನ್ನಾಗಿದೆ. ಅಪ್ಪ, ನಾವು ಗೀತಾ ಹೇಳಿದ ಹಾಗೆ ಕೆಲಸವನ್ನ ಆರಂಭಿಸೋಣ. ಅಪ್ಪ ಮಗ ಇಬ್ಬರು ಗೀತಾ ಹೇಳಿದ ಹಾಗೆ ಡಿಸೈನ್ ಅಲ್ಲಿ ಮಣ್ಣಿನ ಪಾತ್ರೆಯನ್ನು ಮಾಡಿದ್ರು. ಇದೇನಮ್ಮ ಗೀತಾ, ಅವರಿಗೆ ಬುದ್ಧಿವಾದ ಹೇಳಿ ಮಡಿಕೆ ವ್ಯಾಪಾರವನ್ನು ನಿಲ್ಲಿಸ್ತೀಯಾ ಅನ್ಕೊಂಡಿದ್ರೆ ನೀನು ಕೂಡ ಅವ್ರ ಜೊತೆ ಸೇರಿ ಮಡಿಕೆ ವ್ಯಾಪಾರ ಮಾಡ್ತಿದೀಯಾ? ಅತ್ತೆ, ನನ್ನ ನಂಬಿ, ಈ ಸಲ ನಾವು ಮಾಡುವಂತಹ ಮಡಿಕೆಯನ್ನ ತಗೊಳ್ಳಿಕ್ಕೆ ಎಷ್ಟು ಜನ ಬರ್ತಾರೆ ನೋಡಿ. ಈ ರೀತಿ ಅಗಲ್ ಕನ್ಸು ಕಾಣೋದಕ್ಕೆ ಇದು ಚೆನ್ನಾಗಿದೆಯಮ್ಮ. ಹೀಗೆ ಹೇಳ್ತಾ ಇದ್ಲು ಸಾವಿತ್ರಿ. ಗೀತಾ, ನೀನು ಹೇಳಿದ ಡಿಸೈನ್ ಅಲ್ಲಿ ನಾವು ಮಡಿಕೆ ಮಾಡಿದೀವಿ, ಹೋಗಿ ವ್ಯಾಪಾರ ಮಾಡೋಣ. ಏನ್ರಿ, ಇದನ್ನ ನೀವು ಯಾವಾಗ್ಲೂ ವ್ಯಾಪಾರ ಮಾಡಕ್ಕಿಂತ ಡಿಫ್ರೆಂಟ್ ಆಗಿ ವ್ಯಾಪಾರ ಮಾಡೋಣ. ಡಿಫ್ರೆಂಟ್ ಆಗಿನಾ? ಹೌದು ರೀ, ನಾವು ಒಂದು ಮನೆಯನ್ನು ವ್ಯಾಪಾರಕ್ಕೆ ಬಾಡಿಗೆಗೆ ತಗೊಂಡು ಅಲ್ಲಿ ಒಂದು ಬೋರ್ಡ್ನ ಹಾಕೋಣ, ಇಲ್ಲಿ ಆರ್ಗ್ಯಾನಿಕ್ ವಸ್ತುಗಳು ಸಿಗುತ್ತೆ ಅಂತ. ಆ ಬೋರ್ಡ್ನ ನೋಡಿ ತುಂಬಾ ಜನರು ಬರ್ತಾರೆ. ಇದರ ಬೆಲೆಯ ಜೊತೆಗೆ ಒಂದು 20 ರೂಪಾಯಿ ಜಾಸ್ತಿ ಮಾಡಿ ಮಾರಿ. ಅಮ್ಮ ಸೊಸೆ, ಇವಾಗ್ಲೇ ಯಾರು ಕೂಡ ತಗೊಳ್ತಾ ಇಲ್ಲ. ದರವನ್ನು ಅಧಿಕ ಮಾಡಿದ್ರೆ ಯಾರು ತಗೋತಾರೆ? ಖಂಡಿತವಾಗಿ ತಗೊಳ್ತಾರೆ ಮಾವ, ನನ್ ಮಾತ್ ಕೇಳಿ. ಹಾಗೆ ಅಂತ ಅವ್ರನ್ನ ಒಪ್ಸಿದ್ಲು. ಹೀಗೆ ಸೊಸೆ ಹೇಳಿದ ಹಾಗೆ ಒಂದು ಅಂಗಡಿಯನ್ನು ಬಾಡಿಗೆಗೆ ತಗೊಂಡು ಅಲ್ಲಿ ವ್ಯಾಪಾರವನ್ನು ಆರಂಭಿಸಿದ್ರು. ಆರ್ಗ್ಯಾನಿಕ್ ವಸ್ತುಗಳು ಇಲ್ಲಿ ಸಿಗುತ್ತೆ ಅಂತ ಬೋರ್ಡ್ ಅನ್ನು ನೋಡಿ ತುಂಬಾ ಜನರು ಕ್ಯೂ ಅಲ್ಲಿ ಬಂದು ಎಲ್ಲವನ್ನು ತಗೊಂಡ್ರು. ಅಮ್ಮ ಸೊಸೆ, ನೀನು ಹೇಳಿದ ರೀತಿಯೇ ತುಂಬಾ ಜನರು ಬರ್ತಾ ಇದ್ದಾರೆ. ಹೀಗೆ ಅವರ ಸೊಸೆಯ ಬುದ್ಧಿವಂತಿಕೆಯನ್ನು ಮೆಚ್ಚಿದ್ರು. ಹೀಗೆ ವೀರಯ್ಯ ತಾನು ಮಾಡಿದ ಸಾಲವನ್ನೆಲ್ಲ ತೀರಿಸಿದ. ಜಯಮ್ಮ ಒಂದು ಹೋಟೆಲಲ್ಲಿ ಅಡುಗೆ ಕೆಲಸವನ್ನು ಮಾಡ್ತಾ ಇದ್ರು. ಜಯಮ್ಮ ಪ್ರತಿದಿನ ವಿಧ ವಿಧವಾದ ಸಾರನ್ನು ಮಾಡಿ ಸೊಸೆಗೆ ತಿನ್ಸ್ತಿದ್ರು. ಸೊಸೆ ಕೂಡ ತುಂಬಾ ಸಂತೋಷ ಪಡುತ್ತಾ ತಿಂತಾ ಇದ್ಲು. ಒಂದು ದಿನ ಮಾಡಿದ ಅಡಿಗೆಯನ್ನು ಇನ್ನೊಂದಿನ ಮಾಡ್ತಾನೆ ಇರ್ಲಿಲ್ಲ. ಪ್ರತಿದಿನ ಹೊಸ ಹೊಸ ಅಡುಗೆಯನ್ನು ಮಾಡಿಕೊಡ್ತಾ ಇದ್ರು. ಒಂದು ದಿನ ರಾತ್ರಿ
ಮಗ ತಾಯಿಯ ಜೊತೆ ಹೀಗೆ ಹೇಳಿದ. ಏನಮ್ಮ, ಪ್ರತಿದಿನ ನಿಮ್ಮ ಸೊಸೆಗೆ ವಿಧ ವಿಧವಾದ ಅಡಿಗೆಯನ್ನು ಮಾಡಿಕೊಡ್ತಾ ಇದ್ದೀರಾ? ನೋಡಿದ್ರಾ ಅವಳು ತಿಂದು ತಿಂದು ಎಷ್ಟು ದಪ್ಪ ಆಗ್ತಿದ್ದಾಳೆ ಅಂತ. ಹೀಗೆ ಪ್ರತಿದಿನ ನೀವು ಅಡಿಗೆನ ಮಾಡಿ ಕೊಡ್ತಾನೆ ಇದ್ರೆ ಅವಳು ತಿಂದು ತಿಂದು ಇನ್ನಷ್ಟು ದಪ್ಪ ಆಗ್ತಾಳೆ. ನೀವೇ ಕೆಲಸ ಮಾಡ್ತೀರಾ, ಅವಳೇನ್ ಮಾಡ್ತಾಳೆ? ಅವಳು ತಿಂದು ತಿಂದು ಕೂರದ್ ಮಾತ್ರ. ನೀವು ಪ್ರತಿದಿನ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಅವಳು ಆಲೋಚನೆ ಮಾಡ್ತಾಳಾ? ಏನೇ ನಿಮ್ಮ ಅಣ್ಣನ ಮಗಳಾದ್ರೂ ಕೂಡ ಅವಳನ್ನ ಇಷ್ಟು ಚೆನ್ನಾಗಿ ನೀವು ನೋಡ್ಕೋಬೇಕಾ? ನೀವು ನನಕ್ಕಿಂತ ಅವಳನ್ನೇ ತುಂಬಾ ಚೆನ್ನಾಗಿ ನೋಡೋದು. ಸಾಕು, ಸುಮ್ನೆ ಇರೋ. ಏನೋ ನಿನ್ನ ರೋಡಲ್ಲಿ ಬಿಸಾಕಿದ ರೀತಿ ಮಾತಾಡ್ತಿದೀಯಾ? ನಾನ್ ತರದ್ನ ನಿಮ್ಮಿಬ್ರಿಗೂ ತೆಗ್ದಿಟ್ಟಿರ್ತೀನಿ, ಆದ್ರೆ ನಾನ್ ಬರಷ್ಟ್ರಲ್ಲಿ ನೀನು ತಿಂದ್ಬಿಟ್ಟು ಮಲ್ಕೊಂಡ್ ನಿದ್ರೆ ಮಾಡ್ತೀಯಾ? ಆದ್ರೆ ನನ್ ಸೊಸೆ ಆಗಲ್ಲ ಕಣೋ. ನಾನ್ ಯಾವಾಗ ಬರ್ತೀನಿ, ಏನ್ ತರ್ತೀನಿ ಅಂತ ನನ್ ಸೊಸೆ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನೀನಾಗ್ಲಿ ನಿನ್ನ ಅಣ್ಣನಾಗ್ಲಿ ನನ್ಗೋಸ್ಕರ ಯಾವತ್ತಾದ್ರೂ ಹಾಗೆ ಕಾಯ್ತಾ ಇರ್ತೀರಾ ಹೇಳಿ? ಅವಳು ನಿಮ್ಮ ಮೇಲೆ ಇರುವ ಪ್ರೀತಿಯಿಂದ ಅಲ್ಲಮ್ಮ ನಿಮಗೋಸ್ಕರ ಕಾಯ್ತಾ ಇರೋದು. ನೀವೇನ್ ತರ್ತೀರಾ ಅದನ್ನ ತಿನ್ನೋಣ ಅಂತ ಕಾಯ್ತಾ ಇರೋದು. ತಿನ್ನಕ್ಕೆ ಅಂತಾನೆ ಬಂದಿದ್ದಾಳೆ. ಆದ್ರೂ ನೀವು ಬೆಳಿಗ್ಗೆಯಿಂದ ಕೆಲಸ ಮಾಡ್ತೀರಾ, ರಾತ್ರಿ ನಿದ್ರೆ ಮಾಡುವ ತನಕ ಕೆಲಸ ಮಾಡ್ತಾನೆ ಇರ್ತೀರಾ. ನೀವು ತುಂಬಾ ಲೇಟ್ ಆಗಿ ಮನೆಗ್ ಬರ್ತೀರಾ. ಆದ್ರೆ ಅವಳು ನಿಮ್ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿ ಏನಾದ್ರೂ ಬಿಸ್ನೆಸ್ ಮಾಡ್ತಾಳಾ? ಇಲ್ವಲ್ಲ. ಅವ್ರ ತಂದೆ ಕೂಡ ಬಿರಿಯಾನಿ ವ್ಯಾಪಾರ ಮಾಡ್ತಾರೆ. ಅವಳಿಗೆ ಬಿರಿಯಾನಿ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗ್ ಗೊತ್ತು. ಅವಳು ಒಂದಿನ ಆದ್ರೂ ಬಿರಿಯಾನಿ ಮಾಡ್ತಾಳಮ್ಮ. ವೆಜ್ ಬಿರಿಯಾನಿಗೆ ಇವಾಗೆಲ್ಲ ಎಷ್ಟೊಂದು ಮೌಸಿದೆ ಗೊತ್ತಾ? ನೀವು ಆವಾಗ ಹೊರಗಡೆ ಹೋಗಿ ಕೆಲಸ ಮಾಡದೆ ನಮ್ಮ ಮನೆ ಹತ್ರನೇ ಬಿರಿಯಾನಿಗೆ ಬೇಕಾದ ವಸ್ತುಗಳನ್ನ ನಿಮಗೆ ಅವಳು ಸಿದ್ಧ ಮಾಡಿ ಕೊಟ್ರೆ ನೀವು ಕೂಡ ಬಿರಿಯಾನಿನ ಮಾಡಿ ಇಲ್ಲೇ ಸಂಜೆ ಸಮಯದಲ್ಲಿ ನಮ್ಮ ಮನೆ ಹತ್ರ ಮಾರಾಟ ಮಾಡ್ಬೋದಲ್ವಾ? ಆದ್ರೆ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ? ಪ್ರತಿದಿನ ಏನ್ ತರೋಣ, ಸೊಸೆಗೆ ಹೇಗೆ ತಿನ್ನಿಸೋಣ ಅಂತ ಯೋಚನೆ ಮಾಡ್ತಾನೆ ಇರ್ತೀರಾ ಹೊರ್ತು ಇದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಸುಮ್ನಿರೋ. ಅವಳು ಸಣ್ಣ ಹುಡುಗಿ, ಅವಳಿಂದ ಮನೆ ಕೆಲಸ ಎಲ್ಲ ಮಾಡ್ಲಿಕ್ಕಾಗುತ್ತಾ? ಏನೋ ಅವಳ ಕೈಯಲ್ಲಾದ ಕೆಲಸ ಮಾಡ್ತಾಳೆ. ಬಿರಿಯಾನಿ ಮಾಡ್ಬೇಕಂದ್ರೆ ಅದು ಎಷ್ಟು ದೊಡ್ಡ ಕೆಲಸ. ಅವಳಿಗೆ ಅದೆಲ್ಲ ಗೊತ್ತಾಗುತ್ತಾ? ಅವಳು ಸಣ್ಣ ಹುಡುಗಿ ಕಣೋ. ಅವಳಿಗೆ ಅಷ್ಟು ದೊಡ್ಡ ಜವಾಬ್ದಾರಿ ಎಲ್ಲ ಇಲ್ಲ ಕಣೋ. ಪಾಪ ಕಣೋ. ಹೌದು, ನೀನ್ ಅವಳನ್ನ ಏನು ಹೇಳ್ದೆ ಇರೋದಿಲ್ವಾ? ಪಾಪ, ಯಾವಾಗ ನೋಡಿದ್ರು ಅವಳನ್ನ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯ. ಸಾಕು, ಸುಮ್ನೆರಿ ಅಮ್ಮ. ನೀವು ಯಾವಾಗ್ಲೂ ಅವಳಿಗೆ ವಹಿಸ್ಕೊಂಡೇ ಮಾತಾಡ್ತೀರಾ. ಹೌದು, ಅವಳಿಗೆ ಅನುಭವ ಇಲ್ಲ ಅಂತ ನಿಮಗೇಗೆ ಗೊತ್ತು? ಅವಳು ಅವಳ ತಂದೆಗೆ ಎಷ್ಟು ಸಹಾಯ ಮಾಡ್ತಾಳೆ ಅಂತ ಗೊತ್ತಾ? ಒಂದೊಂದ್ ದಿನ ಅವ್ರ ತಂದೆಗೆ ಅನಾರೋಗ್ಯ ಸರಿ ಇಲ್ಲದಾಗ ಅವಳೇ ಅಂಗಡಿಯಲ್ಲಿ ಕೂತ್ಕೊಳ್ತಾಳೆ. ಅವಳಿಗೆ ಕೆಲಸ ಮಾಡಕ್ ಗೊತ್ತಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನು ಇವಾಗ್ಲೇ ನಿಮ್ಮ ಮುಂದೆ ಅವಳನ್ನ ಕರೆದು ಕೇಳ್ತೀನಿ. ಅವಾಗ ನಿಮಗೂ ಗೊತ್ತಾಗುತ್ತೆ ಅವಳಿಗೆ ಬಿರಿಯಾನಿ ಮಾಡಕ್ ಗೊತ್ತಾ ಇಲ್ವಾ ಅಂತ. ಈ ಕಡೆ ರಮ್ಯಾ ಕೂತ್ಕೊಂಡು ಅವಳ ಅತ್ತೆ ತಂದು ಕೊಟ್ಟಿದ್ದ ಊಟವನ್ನು ಮಾಡ್ತಾ ಇದ್ಲು. ರಮ್ಯಾ, ತಿನ್ನದ್ನ ನಿಲ್ಸು. ಮೊದ್ಲು ನಿನಗೆ ಬಿರಿಯಾನಿ ಮಾಡಕ್ ಗೊತ್ತಾ ಇಲ್ವಾ ಹೇಳು. ಗೊತ್ತು ರೀ, ನನಗೆ ಚೆನ್ನಾಗ್ ಗೊತ್ತು. ನಮ್ ತಂದೆ ಬಿರಿಯಾನಿ ಮಾಡಕ್ಕೆ ಹೇಳ್ಕೊಟ್ಟಿದ್ದಾರೆ. ನಮ್ ತಂದೆ ಇಲ್ಲದಾಗ ನಾನೇ ತುಂಬಾ ಸಲ ಅಂಗಡಿಯಲ್ಲಿ ಮಾಡಿದೀನಿ. ಹಾಗೇನೆ ನಮ್ ತಂದೆ ಕೂಡ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಗೊತ್ತಾಯ್ತಮ್ಮ, ಅವಳಿಗೆ ಬಿರಿಯಾನಿ ಮಾಡ್ಲಿಕ್ಕೆ ಗೊತ್ತು. ಅದು ನಿಮಗೆ ಮಾತ್ರ ಗೊತ್ತಿಲ್ಲ. ನೀವು ಅವಳಿಗೆ ಯಾವ ಕೆಲಸ ಹೇಳದಿರುವ ಕಾರಣನೇ ಅವಳು ನಿಮ್ ಜೊತೆ ವಿಷಯ ಹೇಳಲಿಲ್ಲ. ಅಷ್ಟು ರಾತ್ರಿ ಸಮಯವರೆಗೆ ನೀವ್ ಯಾಕೆ ಕಷ್ಟಪಡ್ತೀರಾ? ನೀವು ಅವಳು ಸೇರಿ ಏನಾದ್ರೂ ವ್ಯಾಪಾರವನ್ನು ಆರಂಭಿಸ್ಬೋದಲ್ವಾ? ಮನೆ ಹತ್ರನೇ ಬಿಸ್ನೆಸ್ ಅಂದ್ರೆ ನೀವಿಬ್ರು ಮನೆ ಹತ್ರನೇ ಕೆಲಸ ಮಾಡ್ತಿರ್ತೀರಾ. ಹೀಗೆ ಅದರಿಂದ ಬರುವ ಲಾಭದಲ್ಲಿ ನಮ್ ಸಾಲ ಎಲ್ಲ ತೀರುತ್ತೆ. ನೀವು, ನಾನು, ಅಪ್ಪ ಎಲ್ಲರೂ ಕಷ್ಟಪಡ್ತಾ ಇರೋದು ಸಾಲವನ್ನು ತೀರಿಸ್ಲಿಕ್ಕೆ ಅಲ್ವಮ್ಮ. ನಾವ್ ಏನಾದ್ರೂ ವ್ಯಾಪಾರವನ್ನು ಆರಂಭಿಸಿದ್ರೆ ಸಾಲನ ವೇಗವಾಗಿ ತೀರಿಸ್ಬೋದಲ್ವಾ? ಸರಿ ಕಣೋ, ನೀನೇನ್ ಹೇಳ್ತೀಯ ಅದನ್ನೇ ನಾವು ಕೂಡ ಮಾಡ್ತೀವಿ. ಆದ್ರೆ ನಮ್ಮ ಸುತ್ತಮುತ್ತ ತುಂಬಾ ಬಿರಿಯಾನಿ ಅಂಗಡಿಗಳಿದೆ ಅಲ್ವಾ? ಆ ಅಂಗಡಿ ಕೂಡ ಗುಂಪಲ್ಲೇ ಗೋವಿಂದ ಹಾಕೊಂಡು ಹಾಗೇ ಇದೆ. ಇವಾಗ ಏನ್ ಮಾಡಕ್ ಹೇಳ್ತೀಯ ನೀನೇ ಹೇಳು. ಹಾಗಾದ್ರೆ ನಾವು ಏನಾದ್ರೂ ರುಚಿಯಾಗಿ ವೆರೈಟಿ ಬಿರಿಯಾನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇವಾಗ ಹಲಸಿನಕಾಯಿ ಸೀಸನ್ ಅಮ್ಮ. ಹಲಸಿನಕಾಯಲ್ಲಿ ಬಿರಿಯಾನಿ ಮಾಡಿದ್ರೆ ಹೇಗಿರುತ್ತೆ? ಆವಾಗ ವ್ಯಾಪಾರ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನರು ಶನಿವಾರ ಸೋಮವಾರ ನಾನ್ ವೆಜ್ ತಿನ್ನಲ್ಲ ಅಲ್ವಾ? ಅದು ಅಲ್ಲದೆ ತುಂಬಾ ವೆಜಿಟೇರಿಯನ್ ತಿನ್ನುವವರು ಕೂಡ ಇದ್ದಾರೆ. ಹೌದು ಕಣೋ, ತುಂಬಾ ಚೆನ್ನಾಗಿರುತ್ತೆ. ಹಲಸಿನಕಾಯಲ್ಲಿ ಬಿರಿಯಾನಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ಬೋದು. ವ್ಯಾಪಾರ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ನನಗೂ ಅನ್ಸುತ್ತೆ. ತಾಯಿ ಮಗ ಇಬ್ರು ಸೇರ್ಕೊಂಡು ಚೆನ್ನಾಗಿ ಮಾತಾಡ್ತೀರಾ. ಆದ್ರೆ ನನಗೆ ಹಲಸಿನಕಾಯಿ ಬಿರಿಯಾನಿ ಮಾಡಕ್ ಗೊತ್ತಿಲ್ವೇ?
ನೀವೇನೋ ಹಲಸಿನಕಾಯಿ ಬಿರಿಯಾನಿ ಅಂತ ಹೇಳ್ತೀರಾ. ಅದು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ನಾನು ಇದುವರೆಗೂ ನಮ್ ತಂದೆ ಜೊತೆ ಸೇರಿ ಚಿಕನ್ ಬಿರಿಯಾನಿನೇ ಮಾಡಿದ್ದು. ನನಗೆ ಬೇರೆ ಬಿರಿಯಾನಿ ಎಲ್ಲ ಮಾಡಕ್ ಗೊತ್ತಿಲ್ಲ. ಹಲಸಿನಕಾಯಿ ಬಿರಿಯಾನಿಗೂ ಚಿಕನ್ ಬಿರಿಯಾನಿಗೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲಮ್ಮ. ಅದ್ರಲ್ಲಿ ಹಾಕುವ ವಸ್ತುಗಳೇ ಇದ್ರಲ್ಲೂ ಹಾಕೋದು. ಆದ್ರೆ ಹಲಸಿನಕಾಯಿನ ಸ್ವಲ್ಪ ಒಣಗಿಸ್ತೀವಿ ಅಷ್ಟೇ. ಅದಕ್ಕೆ ಅಕ್ಕಮ್ಮ ನೀನು ಇಷ್ಟೊಂದು ಆಲೋಚನೆ ಮಾಡ್ತಾ ಇದ್ದೀಯಾ? ಹಾಗಾದ್ರೆ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಮಾಡ್ಬೋದು. ಸರಿ, ಮಾಡೋಣ ಅತ್ತೆ. ನಾನು ನಿಮ್ ಜೊತೆಗೇನೆ ಇರ್ತೀನಿ. ಇಬ್ರು ಸೇರ್ಕೊಂಡು ಬಿಸ್ನೆಸ್ ಮಾಡೋಣ. ಓಹೋ, ಪರವಾಗಿಲ್ಲ ಇವಳ ಮಾತು. ಇಲ್ ನೋಡಮ್ಮ, ನಾನೇ ಮಾಡೋದಾದ್ರೆ ನಿನ್ ಜೊತೆ ಯಾಕೆ ಹೇಳ್ತೀನಿ? ನನಗ್ ಮನೇಲಿ ಅಡಿಗೆ ಮಾಡಕ್ಕೆ ಮಾತ್ರ ಗೊತ್ತು. ಅಷ್ಟೊಂದ್ ಜನರಿಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ. ನೀನೇ ಕಲ್ತ್ಕೊಂಡು ಮುಂದೆ ನಿಂತು ನೀನೇ ಮಾಡ್ಬೇಕು ಬಿರಿಯಾನಿನ. ಸ್ವಲ್ಪತ್ತು ಸುಮ್ನಿರಿ. ಇಬ್ರು ಯಾಕೆ ಸುಮ್ನೆ ಜಗಳ ಮಾಡ್ಕೋತಿದ್ದೀರಾ? ನಾನು ಅಡಿಗೆ ಮಾಡೋರ್ನ ಕರೆದು ಹೇಳ್ಕೊಡಕ್ ಹೇಳ್ತೀನಿ. ಯಾರಾದ್ರೂ ಹೇಳಿಕೊಟ್ರೆ ಕಲಿತೀಯ ಅಲ್ವ ರಮ್ಯಾ? ಸರಿ ರೀ, ನಾನು ಕಲ್ತ್ಕೋತೀನಿ. ಸರಿ, ಹಾಗಾದ್ರೆ ರಮೇಶು ಅಡಿಗೆ ಮಾಡೋರ್ನ ಕರ್ಕೊಂಬಾ ಹಾಗೆ ಅಂತ ಹೇಳಿದ್ಲು. ಹಾಗೆ ಹೇಳಿದಾಗ ರಮೇಶ್ ಕೆಲ್ಸದವ್ರನ್ನ ಕರ್ಕೊಂಬರಕ್ಕೆ ಹೋದ. ಇಲ್ ನೋಡಿ, ಇವಳೆ ನನ್ನ ಹೆಂಡತಿ. ನೀವು ಅಡಿಗೆ ಕಲ್ಸ್ಬೇಕಾಗಿದೆ ಇವಳಿಗೇನೆ. ಚಿಕನ್ ಬಿರಿಯಾನಿ ಹೇಗೆ ಮಾಡ್ಬೇಕು ಅಂತ ಅವಳಿಗೆ ಗೊತ್ತು. ಆದ್ರೆ ಹಲಸಿನಕಾಯಿ ಬಿರಿಯಾನಿ ಮಾಡಕ್ ಗೊತ್ತಿಲ್ಲ. ನೀವು ಹೇಳ್ಕೊಟ್ರೆ ಅವಳು ಮಾಡ್ತಾಳೆ. ಹಾ ಸರಿ, ಹೇಳ್ಕೊಡ್ತೀನಿ. ಸರಿ, ಹೇಳ್ಕೊಡಿ. ಅಡಿಗೆ ಮನೆ ಹೊರಗಿದೆ, ಬನ್ನಿ ಹೊರಗಡೆ ಹೋಗೋಣ. ಮೊದ್ಲು ಹಲಸಿನಕಾಯಿನ ಕಟ್ ಮಾಡ್ಬೇಕಂದ್ರೆ ಕೈಗೆ ಎಲ್ಲ ಎಣ್ಣೆ ಹಾಕೊಂಡು ಆ ನಂತರ ಹಲಸಿನಕಾಯಿನ ತೆಗಿಬೇಕು. ಯಾಕೆ ಅಂದ್ರೆ ಅದ್ರಲ್ಲಿ ಹಾಲು ಬರುತ್ತೆ ಅಲ್ವಾ? ಆ ಹಾಲು ನಮ್ ಕೈಗೆ ಅಂಟ್ಕೊಂಡ್ರೆ ಆಮೇಲೆ ನಮ್ಮಿಂದ ಸರಿಯಾಗಿ ಕೆಲಸ ಕೂಡ ಮಾಡಕ್ಕಾಗಲ್ಲ. ಸ್ವಲ್ಪ ಜನರಿಗೆ ಹೇಳ್ಕೊಟ್ರೆ ನನಗೆ ಹೆಂಗೆ ಗೊತ್ತಾಗೋದು? ಒಂದು 100 ಜನಕ್ಕೆ ಆದ್ರೂ ಮಾಡಿದ್ರೆ ತಾನೇ ನನಗೂ ಗೊತ್ತಾಗೋದು. ಇವಾಗ ಯಾಕೆ ನೀ ಅಷ್ಟು ಜನರಿಗೆ ಇವಾಗ ಮಾಡಿದ್ರೆ ವೇಸ್ಟ್ ಆಗಲ್ವಾ? ನಿನಗೆ ಗೊತ್ತಾಗ್ಬೇಕು ಅಂತ ಅವ್ರನ್ನ ಕರೆದಿದ್ದು. ಅದು ಬಿಟ್ರೆ ಅವ್ರ ಜೊತೆ ಅಡಿಗೆ ಮಾಡ್ಸಕ್ಕಲ್ಲ. ಇಷ್ಟು ಕಡಿಮೆ ಮಾಡಿದ್ರೆ ನನಗ್ ಮಾತ್ರ ಹೇಗೆ ರೀ ಗೊತ್ತು? ಮಾಡಿದ್ರೆ 100 ಜನಕ್ಕೆ ಮಾಡಿದ್ರೆ ಮಾತ್ರ ನಂಗೆ ಗೊತ್ತಾಗೋದು. ಇಲ್ಲದಿದ್ರೆ ಮಾಡೋದೇ ಬೇಡ. ಅಯ್ಯೋ ದೇವ್ರೇ, ಇವಳ ಜೊತೆ ನನ್ನಿಂದ ಆಗೋದಿಲ್ಲಪ್ಪ. ಹೌದು, 100 ಜನಕ್ಕೆ ಅಡಿಗೆ ಮಾಡಿ ಎಲ್ಲೇ ಕೊಡೋದು? ಬೀದಿಯಲ್ಲಿ ಇರೋರಿಗೆ ತಿರುಗಿ ತಿರುಗಿ ಕೊಡಕ್ಕಾಗುತ್ತಾ? ಇವಾಗ್ಲೇ ಸಾಲ ಮಾಡಿದೀವಿ. ಇನ್ನಷ್ಟು ಸಾಲ ಅಂದ್ರೆ ನಮಗೇನೆ ತಲೆನೋವು. ಇಲ್ ನೋಡಪ್ಪ, ಒಂದು ಕೆಲ್ಸ ಮಾಡು. ಹೇಗೋ ಇವ್ರ ತಂದೆಗೆ ಬಿರಿಯಾನಿ ಅಂಗಡಿ ಇದೆ. ಅವರು ಚಿಕನ್ ಬಿರಿಯಾನಿನ ಮಾಡ್ಲಿಕ್ಕೆ ಬದಲು ಹಲಸಿನಕಾಯಿ ಬಿರಿಯಾನಿನ ಮಾಡ್ಲಿ. ಅವಾಗ ಅವರು ಕೂಡ ಅಂಗಡಿಗೆ ತಗೊಂಡೋಗಿ ವ್ಯಾಪಾರ ಮಾಡ್ಬೋದಲ್ವಾ? ಅವ್ರ ತಂದೆನ ಕರೆದು ಒಮ್ಮೆ ನೀನು ಮಾತಾಡು. ಸರಿ ಅಮ್ಮ. ಹೀಗೆ ರಮೇಶ್ ಹೋಗಿ ರಮ್ಯನ ತಂದೆಯನ್ನು ಕರ್ಕೊಂಡು ಮನೆಗೆ ಬಂದ. ಮಾವಯ್ಯ, ನಾವು ಒಂದು ಸಣ್ಣ ಬಿಸ್ನೆಸ್ ಅನ್ನು ಮಾಡ್ಬೇಕು ಅಂತ ಇದ್ದೀವಿ. ನಿಮ್ಮ ಮಗಳಿಗೆ ಹೇಗೂ ಬಿರಿಯಾನಿ ಮಾಡಕ್ ಗೊತ್ತಲ್ವಾ? ಇವತ್ತು ಬೇರೆ ಬಿರಿಯಾನಿನ ಮಾಡಕ್ಕೆ ಅವಳು ಕಲಿಬೇಕು. ಅದಕ್ಕೆ ಯಾಕಪ್ಪ ನನ್ನ ಹೋಗಿ ಕರಿಬೇಕು? ಅವಳಿಗೆ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡಕ್ ಗೊತ್ತು. ಅವಳು ಚೆನ್ನಾಗ್ ಮಾಡ್ತಾಳೆ. ಅದು ಮಾತ್ರ ಅಲ್ಲದೆ ನಿಮ್ಮ ಮನೆ ರೋಡ್ ಸೈಡೇ ಇರೋದ್ರಿಂದ ಒಳ್ಳೆ ವ್ಯಾಪಾರ ಕೂಡ ಆಗುತ್ತೆ. ಅದಲ್ಲ ಮಾವಯ್ಯ, ಇಲ್ಲಿ ಸುತ್ತಮುತ್ತ ತುಂಬಾ ಚಿಕನ್ ಬಿರಿಯಾನಿ ಅಂಗಡಿಗಳಿದೆ. ಅದರಿಂದ ನಾವು ಸ್ವಲ್ಪ ವೆರೈಟಿಯಾಗಿ ವೆಜ್ಜಲ್ಲಿ ಹಲಸಿನಕಾಯಿ ಬಿರಿಯಾನಿ ಮಾಡ್ಬೇಕು ಅಂತ ಇದ್ದೀವಿ. ನಾನ್ ವೆಜ್ ಸೆಂಟರ್ ಮಧ್ಯದಲ್ಲಿ ವೆಜ್ ಸೆಂಟರ್ ಇದ್ರೆ ಚೆನ್ನಾಗಿ ವ್ಯಾಪಾರ ಆಗ್ಬೋದು ಎನ್ನುವುದು ನಮ್ಮ ನಂಬಿಕೆ. ಆ ಐಡಿಯಾ ತುಂಬಾ ಚೆನ್ನಾಗಿದೆ ಅಪ್ಪ. ಹೌದು, ಹಾಗಾದ್ರೆ ಬಿರಿಯಾನಿನ ರಮ್ಯಾ ಮಾಡ್ತಾಳಾ ಏನೋ? ಇಲ್ಲ ಅಣ್ಣ, ಇವಳಿಗೆ ಬಿರಿಯಾನಿ ಮಾಡಕ್ ಗೊತ್ತಂತೆ. ಆದ್ರೆ ಹಲಸಿನಕಾಯಿ ಬಿರಿಯಾನಿನ ಮಾಡಕ್ಕೆ ಬರಲ್ವಂತೆ. ಚಿಕನ್ ಬಿರಿಯಾನಿ ಅಂದ್ರೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಮೇಶ್ ಒಬ್ರು ಬಿರಿಯಾನಿ ಮಾಡೋರ್ನ ಕರ್ಕೊಂಡ್ಬಂದಿದ್ದಾರೆ. ಅವರು ಬಿರಿಯಾನಿ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ ಅಂದ್ರೆ ನಿಮ್ಮ ಮಗಳೇನೋ 100 ಜನಕ್ಕೆ ಮಾಡಿ ತೋರ್ಸಿದ್ರೇನೆ ಕಲ್ತ್ಕೊಳ್ಳೋದು ಅಂತ ಹೇಳ್ತಾಳೆ. ಅಷ್ಟು ಜನರಿಗೆ ಮಾಡಿದ್ರೆ ಅದನ್ನ ನಾವು ಎಲ್ಲಿ ಬಿಸಾಕೋದು? ಅದರಿಂದ ಇವತ್ ನಿಮ್ಮ ಅಂಗಡಿಯಲ್ಲಿ ನೀವು ಹಲಸಿನಕಾಯಿ ಬಿರಿಯಾನಿ ಮಾಡಿ ವ್ಯಾಪಾರ ಮಾಡಿದ್ರೆ ನಿಮ್ಮ ಮಗಳು ಕೂಡ ನೋಡಿ ಆ ಬಿರಿಯಾನಿನ ಕಲ್ತ್ಕೊಳ್ತಾಳಲ್ವಾ? ಓ, ಅದ ಸಂಗತಿ. ಹಾಗಾದ್ರೆ ಇವತ್ತೇ ಹಲಸಿನಕಾಯಿನ ತಂದು ಬಿರಿಯಾನಿ ಮಾಡಿ ವ್ಯಾಪಾರ ಮಾಡ್ತೀನಿ. ಅವಾಗ ಇವಳು ನೋಡ್ಕೊಳ್ತಾಳಲ್ವಾ, ಖಂಡಿತವಾಗಿ ಕಲ್ತ್ಕೋತಾಳೆ. ಸರಿ ಅಳಿಯಂದ್ರೆ, ನಾನು ರಮ್ಯನ ಕರ್ಕೊಂಡು ಹೋಗ್ತೀನಿ. ಸರಿ ಅಂತ ಹೇಳಿ ರಮ್ಯಾ ಅವಳ ತಂದೆಯ ಜೊತೆಗೇನೆ ಮನೆಗೆ ಹೋಗಿ ಹಲಸಿನಕಾಯಿ ಬಿರಿಯಾನಿ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ಲು. ಹೀಗೆ ರಮ್ಯಾ ಮನೆಯಲ್ಲಿ ಬಿರಿಯಾನಿ ಮಾಡುವಾಗ ಊರಿನ ಜನರೆಲ್ಲ ಕ್ಯೂ ಕಟ್ಟಿ ನಿಂತಿದ್ರು. ಹೀಗೆ
ಒಳ್ಳೆ ವ್ಯಾಪಾರ ಆಗುವುದರಿಂದ 3 ಕಾಯಿ 6 ಹೂವಿನಂತೆ ಇವರ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗಿತ್ತು. ಹೀಗೆ ಜಯಮ್ಮ ಕುಟುಂಬ ಬಂದ ಲಾಭದಲ್ಲಿ ಚೆನ್ನಾಗಿರುವ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿದ್ರು.